Sit down. Thank you, sir. Yes. ಇವತ್ತು ಒಂದು ಹೊಸ ಅಧ್ಯಾಯವನ್ನು ನಾವು ಪಾಠವನ್ನು ಶುರು ಮಾಡೋಣ. ಸೊ ಇದರಲ್ಲಿ ಹೊಸ ಅಧ್ಯಾಯದಂತ ಅಧ್ಯಾಯ ಯಾವ್ದು ಇಷ್ಟಪ್ಪ ಅಂತಂದ್ರೆ 4. ಹೌದಾ? ಅದನ್ನ ಹೆಸರು ಬರೆಯೋದ್ಕಿಂತ ಮುಂಚೆ ಅದ್ರ ಬಗ್ಗೆ ನೀವು ಸ್ವಲ್ಪ ಹಿನ್ನೆಲೆ ತಿಳ್ಕೋಬೇಕು. ಈಗ ನಾವು ಕ್ರಿಕೆಟ್ ಅನ್ನ ಯಾವ್ದ್ರಿಂದ ಆಡ್ತೀವಪ್ಪ? ಬ್ಯಾಟ್ ಇಂದ ಆಡ್ತೀವಿ. ಹೌದಾ? ಬ್ಯಾಟ್ ಮತ್ತೆ ವಿಕೆಟ್ ಬಾಲ್ ಇಂದ ಆಡ್ತೀವಿ. ಹೌದಾ? ಅದೇ ತರ ಶಟಲ್ ಅನ್ನ ಯಾವ್ದ್ರಿಂದ ಆಟ ಆಡ್ತೀವಿ? ಶಟಲ್, ಬ್ಯಾಡ್ಮಿಂಟನ್, ರಾಕೆಟ್ ಮತ್ತೆ ಕಾಕ್ ಇಂದ ಆಟ ಆಡ್ತೀವಿ. ಹೌದಾ? ಹಾಗೆ ನಮ್ಮ ಹೊಸದಾದಂತ ಒಂದು ಆಟ ಹಾಗೂ ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಕ್ರೀಡೆ ಅಂತ ಕರಿತೀವಿ ಅದನ್ನ. ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ. ಹೌದಾ? ಆ ಕ್ರೀಡೆ ಹೆಸರೇನು? ಎಸ್, ಇವತ್ತು ಹಾಕಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೌದಾ? ಅಧ್ಯಾಯ 4 ಹಾಕಿ. ಹಾಕಿ. ಎಲ್ಲರೂ ಟೆಕ್ಸ್ಟ್ ಬುಕ್ ಇದೆಯಲ್ಲಪ್ಪ ಮಕ್ಕಳ? ಹಾಕಿ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಿರಲ್ಲ? ಹಾಕಿ ಅಂತಕ್ಕಂಥದ್ದು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ. ಹೌದಾ? ಸೊ ಇದ್ರದ್ದು ಹಿನ್ನೆಲೆಯನ್ನ ಸ್ವಲ್ಪ ನೋಡೋದಾದ್ರೆ, ಭಾರತದಲ್ಲಿ ಪ್ರಚಲಿತವಾಗಿರುವ ಆಟಗಳಲ್ಲಿ ಹಾಕಿ ಆಟ ಒಂದು. ಭಾರತದ ಹಾಕಿಯ ಸುವರ್ಣ ಯುಗ ಅಂದ್ರೆ 6 ಸಲದ ಒಲಿಂಪಿಕ್ಸ್ ಬಂಗಾರ ಪದಕಗಳನ್ನು ಜಯದೊಂದಿಗೆ 1928ರಿಂದ 1956ರವರೆಗೆ ಸಾಗಿದಂತಹ ಒಂದು ಇತಿಹಾಸ. ಇವತ್ತು ನೋಡಿ, ನಮ್ಮ ಒಂದು ಭಾರತದ ರಾಷ್ಟ್ರ ತಂಡ, ಹಾಕಿ ತಂಡ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಆಟ ಆಡ್ತಾ ಇದೆ. ಹೌದಾ? ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಈಗಾಗಲೇ ಆಸ್ಟ್ರೇಲಿಯಾವನ್ನ ಸೋಲಿಸಿದೆ. ಹೌದಾ? ಹಾಗೆ ನ್ಯೂಜಿಲೆಂಡ್ ಅನ್ನ ಸೋಲಿಸಿದೆ. ಈಗಾಗಲೇ ಸೆಮಿಫೈನಲ್ ಗೆ ಎಂಟ್ರಿ ಆಗಿದೆ. ಸೊ ಯಾವ್ದಾದ್ರೂ ಒಂದು ಪದಕಕ್ಕೆ, 3ನೇ ಒಂದು ಕಂಚಿನ ಪದಕಕ್ಕೆ ಇವತ್ತು ಮ್ಯಾಚ್ ನಡೀತಾ ಇದೆ. ಸೊ ಇಂತಹ ಒಂದು ಹಾಕಿ ತಂಡ ಯಾವಾಗಪ್ಪ ಅಂತಂದ್ರೆ 1928ರಿಂದ ಒಲಿಂಪಿಕ್ಸ್ ಅಂತಕ್ಕಂಥದ್ದು, ಒಲಿಂಪಿಕ್ಸ್ ಕ್ರೀಡಾಕೂಟ ಭಾರತದಲ್ಲದೆ ಪ್ರಪಂಚದಾದ್ಯಂತ ನಡೀತಕ್ಕಂತಹ 4 ವರ್ಷಕ್ಕೆ ಒಂದು ಟೈಮ್ ನಡೀತಕ್ಕಂತಹ ಮಹಾನ್ ಕ್ರೀಡಾಕೂಟ ಆ ಒಲಿಂಪಿಕ್ಸ್ ಅಂತಕ್ಕಂಥದ್ದು. ಈ ಒಲಿಂಪಿಕ್ಸ್ ಅಲ್ಲಿ ಗೆದ್ದಂತವರು ಚಿನ್ನದ ಪದಕವನ್ನು ಪಡಿತಾರೆ, ಬೆಳ್ಳಿ ಪದಕವನ್ನು ಪಡಿತಾರೆ, ಕಂಚಿನ ಪದಕವನ್ನು ಪಡಿತಾರೆ, ಅತ್ಯಂತ ಶ್ರೀಮಂತ ಆಟಗಾರರಾಗ್ತಾರೆ. ನೀವು ಮೊನ್ನೆ 2020 ವರ್ಲ್ಡ್ ಕಪ್ ಕ್ರಿಕೆಟ್ ಅನ್ನ ನಮ್ಮ ಭಾರತ ತಂಡ ಗೆಲ್ತು. ಹೌದಾ? ಅವರಿಗೆ ತಲಾ ಅಂದ್ರೆ ಒಬ್ಬೊಬ್ಬ ಆಟಗಾರರಿಗೂ 5 ಕೋಟಿಗಳನ್ನ ನಗದು ಬಹುಮಾನವಾಗಿ ಕೊಡ್ತು. ಹೌದಾ? ಗೆದ್ದಂತವರಿಗೆ. ಹಾಗೆ ಅದಕ್ಕಿಂತ ಹೆಚ್ಚಿಗೆ ಪದಕ ಮತ್ತು ಪಾರಿತೋಷಕ ಮತ್ತು ಹಣವನ್ನು ಕೊಡ್ತಕ್ಕಂತಹ ಒಂದು ಯಾವ್ದಾದ್ರು ಕ್ರೀಡೆ ಇದೆಯಪ್ಪ ಅಂತಂದ್ರೆ ಅದು ಒಲಿಂಪಿಕ್ ಕ್ರೀಡೆ. ಎಷ್ಟು ವರ್ಷಕ್ಕೆ ನಡೀತದೆ? ಒಲಿಂಪಿಕ್ಸ್ ಅಂತಕ್ಕಂಥದ್ದು 4 ವರ್ಷಕ್ಕೆ ಒಂದು ಸಾರಿ. ಇಂತಹ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಹಾಕಿಯಲ್ಲಿ ಸುವರ್ಣ ಯುಗ ಅಂದ್ರೆ ಸುವರ್ಣಾಕ್ಷರದಲ್ಲಿ ಈಗಲೂ ಸಮೇತ ಅದರ ಇತಿಹಾಸ ತನ್ನದೇ ಆದಂತ ಒಂದು ಇತಿಹಾಸವನ್ನು ಹೊಂದಿದೆ. ಹಾಕಿಯಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ. ಯಾವುದನ್ನ? ಎಷ್ಟಿದಪ್ಪ ಅಂತಂದ್ರೆ 1928ರಿಂದ 1956 ಹೊರಗೆ ಭಾರತ ಹಾಕಿ ಒಂದು ಸುವರ್ಣ ಯುಗ ಅಂತ ಕರಿತೀವಿ. ಹೇಗಪ್ಪ ಅಂತಂದ್ರೆ 1928ರಲ್ಲಿ ನಡೆದಂತಹ ಒಂದು ಒಲಿಂಪಿಕ್ಸ್ ಅಲ್ಲಿ ಭಾರತ ತಂಡ ಚಿನ್ನದ ಪದಕವನ್ನು ಪಡೆಯಿತು. ನಂತರ 1932ರಲ್ಲಿ
4 ವರ್ಷಕ್ಕೊಮ್ಮೆ ನಡೀತತ್ತಲ್ಲ, ಹೌದಾ? ಮೊದಲನೇ ಸರಿ 1928, ಎರಡನೇ ಸರಿ 1932 ನಡೀತತೆ. ಆನಂತರ 1936 ಬರ್ಲಿನ್ ಒಲಿಂಪಿಕ್ಸ್ ನಡೀತತೆ. ಆನಂತರ 1940 ಮತ್ತೆ 44ರಲ್ಲಿ ಇವೆರಡು ಇಸ್ವಿಯಲ್ಲಿ ನಡೀಲಿಲ್ಲ. ಯಾಕೆ ನಡೀಲಿಲ್ಲಪ್ಪ ಅಂತಂದ್ರೆ ಎರಡನೇ ಮಹಾಯುದ್ಧ ಅಂತ ಕೇಳಿದ್ರಲ್ಲ, ವರ್ಲ್ಡ್ ವಾರ್ ಅಂತ ಕರಿತೀವಿ. ಎರಡನೇ ಪ್ರಪಂಚದ ಮಹಾಯುದ್ಧ. ಜಪಾನ್ ದೇಶದ ಮೇಲೆ ನಾಗಸಾಕಿ ಹಿರೋಶಿಮಾ ಮೇಲೆ ಜಪಾನ್ ದೇಶ ಬಾಂಬ್ ಹಾಕ್ತು. ಆ ಬಾಂಬ್ ಹಾಕಿದಂತ ಇದರಲ್ಲಿ ಎರಡು ಯುದ್ಧಗಳು ನಡೀತು ಇಲ್ಲಿ. ಸೊ ಅವಾಗ ಆ ಟೈಮಲ್ಲಿ ಇದು ನಡೀಲಿಲ್ಲ. ಆದ ನಂತರ 1944, ನಂತರ 1948, 1952, 1956 ಇಲ್ಲಿ ಒಲಿಂಪಿಕ್ಸ್ ಅಲ್ಲಿ ಇಲ್ಲೊಂದು ಪದಕ, ಇಲ್ಲಿ ಒಂದು ಪದಕ, ಇಲ್ಲಿ ಒಂದು ಪದಕ, ಇಲ್ಲಿ ಒಂದು ಪದಕ, ಇಲ್ಲಿ ಒಂದು ಪದಕ. ಟೋಟಲ್ ಎಷ್ಟು ಪದಕ ಅದು ಚಿನ್ನದ ಪದಕ? 6. 44ರಲ್ಲಿ ನಡೆದಿಲ್ಲ. ಹೌದು, 40 ಮತ್ತು 44ರಲ್ಲಿ. ಹೌದು. ಒಟ್ಟು 5 ಚಿನ್ನದ ಪದಕವನ್ನ ಕಂಟಿನ್ಯೂಸ್ ಆಗಿ ನಮ್ಮ ದೇಶ ಅಂತಕ್ಕಂಥದ್ದು ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನು ಪಡೆಯಿತು. ಅದರಲ್ಲಿ ಮೇನ್ ಪಾತ್ರಧಾರಿಗಳು ಯಾರು ಗೊತ್ತಾ? ಧ್ಯಾನ್ ಚಂದ್. ಅವ್ರನ್ನ ಹಾಕಿ ಮಾಂತ್ರಿಕ ಅಂತ ಕರಿತೀವಿ. ಹಾಕಿ ಮಾಂತ್ರಿಕ ಅಂತ ಕರಿತೀವಿ. ಹಾಕಿ ಮಾಂತ್ರಿಕ ಅಂತ ಯಾರು ಕರಿತೀವಪ್ಪ ಅಂತಂದ್ರೆ ಮೇಜರ್ ಜನರಲ್ ಧ್ಯಾನ್ ಚಂದ್. ಮೇಜರ್ ಜನರಲ್ ಧ್ಯಾನ್ ಚಂದ್ ಅವರ ಹೆಸರು. ಇವರನ್ನ ನಾವು ಹಾಕಿ ಮಾಂತ್ರಿಕ ಅಂತ ಕರಿತೀವಿ. ಈ ಒಲಿಂಪಿಕ್ಸ್ ಅಲ್ಲಿ ಇದೆಯಲ್ಲ, ಇದು 1936 ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ಜರ್ಮನಿನಲ್ಲಿ ನಡೆದಿತ್ತು. ಬರ್ಲಿನ್ ಜರ್ಮನಿ ದೇಶ. ಇದು ಏನ್ ಮಾಡಿದ್ರು ಗೊತ್ತಾ? ಜರ್ಮನಿ ದೇಶದಂತಹ ರಾಜ ಅಡಾಲ್ಫ್ ಹಿಟ್ಲರ್, ಕೇಳಿದ್ರೆ ಹೆಸರು? ಅಡಾಲ್ಫ್ ಹಿಟ್ಲರ್. ಈ ಹಿಟ್ಲರ್ ಅಂತಕ್ಕಂಥ ರಾಜ ನಮ್ಮ ಧ್ಯಾನ್ ಚಂದ್ ಆಟವನ್ನ ನೋಡಿ ಸೋತೋಗ್ಬಿಟ್ಟ. ಹೆಂಗಪ್ಪ ಅಂತಂದ್ರೆ ಸುಮಾರು 1936ರಲ್ಲಿ ಸುಮಾರು ಗೋಲುಗಳನ್ನ ಭಾರತದ ಪರವಾಗಿ ಧ್ಯಾನ್ ಚಂದ್ ಅವರು ಅಷ್ಟು ಗೋಲುಗಳನ್ನ ಹೊಡೆದ್ರು. ನೀವ್ ಹೇಗೆ ಕ್ರಿಕೆಟ್ ಅಲ್ಲಿ ಸೆಂಚುರಿ ಹೊಡಿತಾರಲ್ಲಪ್ಪ, ಡಬಲ್ ಸೆಂಚುರಿ, ಟ್ರಿಪಲ್ ಸೆಂಚುರಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಹೊಡಿತಾರಲ್ಲಪ್ಪ, ಹಂಗೆ ಇವರು ಜರ್ಮನಿ ತಂಡದ ವಿರುದ್ಧವಾಗಿ ಅಷ್ಟು ಗೋಲನ್ನು ಹೊಡೆದ್ಬಿಟ್ರು. ಯಾರು? ಧ್ಯಾನ್ ಚಂದ್ ಅವರು. ಅವಾಗ ಭಾರತ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನು ಪಡೆಯಿತು. ಅವ್ರು ಯಾವ್ದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಗೊತ್ತಾ? ಹಾಕಿ ಸ್ಟಿಕ್ ಅನ್ನ. ಯಾರು? ಧ್ಯಾನ್ ಚಂದ್ ಅವರು. ನಾವೆಲ್ಲ ಕ್ರಿಕೆಟ್ ಅಭ್ಯಾಸ ಫೀಲ್ಡ್ ಅಲ್ಲಿ ಮಾಡಿದ್ರೆ, ಇವರು ಬಾಲನ್ನ ಹಾಕಿ ಸ್ಟಿಕ್ ಅಲ್ಲಿ ಬಾಲನ್ನ ರೈಲ್ವೆ ಹಳಿ ಮೇಲೆ ಕೆಳಗೆ ಬೀಳದಾಗೆ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಡ್ರಿಬ್ಲಿಂಗ್ ರೈಲ್ವೆ ಹಳಿ ಮೇಲೆ ಬಾಲು ಕೆಳಗೆ ಬೀಳದ ಹಾಗೆ ಅಷ್ಟು ಡ್ರಿಬ್ಲಿಂಗ್ ಮಾಡ್ತಿದ್ರಂತೆ ಹಾಕಿ ಸ್ಟಿಕ್ ಅಲ್ಲಿ. ಸೊ ಇಂತಹ ಒಂದು ಚಾಣಾಕ್ಷದಿಂದ ಕೂಡಿರ್ತಕ್ಕಂಥ ಆಟಗಾರ ಹಿಟ್ಲರ್ ಅಂತಕ್ಕಂಥವನು, ಆ ವ್ಯಕ್ತಿ ಧ್ಯಾನ್ ಚಂದ್ ಅವ್ರನ್ನ ಎಲ್ಲ ಗೆದ್ದಾದ್ಮೇಲೆ ಕರೆದ್ರಂತೆ, ನಿಮ್ಮಲ್ಲಿ ಏನೋ ಹಾಕಿ ಸ್ಟಿಕ್ ಅಲ್ಲಿ ಅಯಸ್ಕಾಂತ ಇದೆ. ಅವ್ರೇನ್ ಮಾಡಿದ್ರು? ಇಲ್ಲ, ಎಲ್ಲರಂತೆ ಎಲ್ಲಾ ಸಹ ಆಟಗಾರರಂತೆ ನನ್ನ ಹತ್ರನು ಇರ್ತಕ್ಕಂಥ ಹಾಕಿ ಸ್ಟಿಕ್ ಬೇರೆ ಯಾವ್ದು ಇಲ್ಲ. ಅಂತಹ ಒಂದು ಹಾಕಿ ಸ್ಟಿಕ್ ಅನ್ನ ಇವರು ಪರೀಕ್ಷೆ ಮಾಡಬೇಕಂತಲೇ ತನ್ನ ಸಭೆಯಲ್ಲಿ ಎಲ್ಲರ ಎದುರಿಗೆ ಪಟ್ಟಂತ ಮುರಿದ್ರಂತೆ. ಯಾವ್ದನ್ನ? ಹಾಕಿ ಸ್ಟಿಕ್ ಅನ್ನ. ಅವಾಗ ಎಲ್ಲರ ಹತ್ರ ಏನಿತ್ತು ಅದೇ ತರ ಇವ್ರದ್ದು ಮರದ್ದು ಸಾಮಾನ್ಯ ಸ್ಟಿಕ್ ಆಗಿತ್ತು. ಆದ್ರೆ ಪರೀಕ್ಷೆ ಒಳಪಟ್ರು. ಕೊನೆಗೆ ಧ್ಯಾನ್ ಚಂದ್ ಇವರು ಒಂದು ಆಫರ್ ಅನ್ನ ಕೊಟ್ರು. ಯಾರು? ಹಿಟ್ಲರ್. ಏನಂತ ಆಫರ್ ಕೊಟ್ರು? ಮೇಜರ್ ಜನರಲ್ ಧ್ಯಾನ್ ಚಂದ್, ನೀನು ನಮ್ಮ ಭಾರತ ದೇಶವನ್ನು ಬಿಟ್ಟು ನಮ್ಮ ಜರ್ಮನಿಗೆ ಬರ್ಲಿನ್ಗೆ ಬಂದು ಜರ್ಮನಿಯಲ್ಲಿ ನಿಮಗೆ ಯಾವುದು ಹುದ್ದೆ ಬೇಕೋ, ಯಾವುದು ನೌಕರಿ ಬೇಕೋ ಅದನ್ನು ಕೊಡ್ತೀನಿ, ಭಾರತ ಬಿಟ್ಟು ಬರ್ತೀಯಾ ಅಂತ ಯಾರು ಕೇಳಿದ್ರು? ಹಿಟ್ಲರ್ ಕೇಳಿದ್ರು. ಅವಾಗ ಒಂದೇ ಮಾತು ಹೇಳಿದ್ರಂತೆ ಧ್ಯಾನ್ ಚಂದ್, ಹಿಟ್ಲರ್, ನಾನು ಹುಟ್ಟಿರೋದು ಭಾರತಾಂಬೆ ಮಡಿಲಲ್ಲಿ,
ನಾನು ಹುಟ್ಟಿರೋದು ಭಾರತಾಂಬೆ ಮಡಿಲಲ್ಲಿ, ಭಾರತಕ್ಕೋಸ್ಕರ ಆ ತಾಯಿನಾಡಿಗೋಸ್ಕರ ನಾನು ಆಟ ಆಡುತ್ತೇನೆ ಹೊರತು ಯಾವ ದೇಶಕ್ಕೋಸ್ಕರ ನಾನು ಆಟ ಆಡಲ್ಲ ಅಂತ ಹೇಳಿದ್ರು. ಅಂತಹ ಮಹಾನ್ ವ್ಯಕ್ತಿ ಮೇಜರ್ ಜನರಲ್ ಧ್ಯಾನ್ ಚಂದ್. ಅವ್ರನ್ನ ನಾವೇನಂತ ಕರಿತೀವಿ ಇವತ್ತು? ಹಾಕಿ ಮಾಂತ್ರಿಕ ಅಂತ ಕರಿತೀವಿ. ನೋಡಿ ಮಕ್ಕಳ, ನಿಮಗೆ ಎಲ್ಲರಿಗೂ ಗೊತ್ತಿದೆ ಶಿಕ್ಷಕರ ದಿನಾಚರಣೆ ಯಾವಾಗ ಮಾಡ್ತೀವಿ? ಸೆಪ್ಟೆಂಬರ್ 5. ಅದೇ ನಿಮ್ಮ ಮಕ್ಕಳ ದಿನಾಚರಣೆ ಯಾವಾಗ ಮಾಡ್ತೀವಿ? ನವೆಂಬರ್ 14. ಹೌದು, ಸೆಪ್ಟೆಂಬರ್ 5ನೇ ತಾರೀಕು ಯಾಕೆ ಮಾಡ್ತೀವಿ? ಶಿಕ್ಷಕರ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಗೋಸ್ಕರ ಅವ್ರು ಏನ್ ಮಾಡಿದ್ರು, ನನ್ನ ಬರ್ತ್ಡೇ ಅಂತ ಮಾಡಬೇಡಿ, ನಾನೊಬ್ಬ ಶಿಕ್ಷಕನಾಗಿ ಈ ಒಂದು ಪದವಿ ಬಂದಿದ್ದೀನಿ, ನಾನು ರಾಷ್ಟ್ರದ ಪುರಸ್ಕೃತ ಆಗಿದ್ದೀನಿ, ಹಾಗಾಗಿ ನನ್ನ ಹೆಸರು ಬದಲಾಗಿ ಶಿಕ್ಷಕ ದಿನಾಚರಣೆ ಅಂತ ಮಾಡಿದ್ರು. ಹೌದಾ? ಅದೇ ತರ ಮಕ್ಕಳ ದಿನಾಚರಣೆ ಅಂದ್ರೆ ಮಕ್ಕಳಂತಂದ್ರೆ ಯಾರು ಇಷ್ಟ ಅವರಿಗೆ? ಜವಾಹರ್ಲಾಲ್ ನೆಹರು ಅಂದ್ರೆ ತುಂಬಾ ಇಷ್ಟ. ನನ್ನ ಬರ್ತ್ಡೇ ಅಂತ ನನ್ನ ಹೆಸರಲ್ಲಿ ಮಾಡಬೇಡಿ, ಮಕ್ಕಳ ಹೆಸರಾಗಿ ಮಕ್ಕಳಿಗೋಸ್ಕರ ಬರ್ತ್ಡೇನ ಮಾಡಿ ಅವ್ರ ಹೆಸರಲ್ಲಿ. ಹಾಗಾಗಿ ನವೆಂಬರ್ 14 ಮಕ್ಕಳ ದಿನಾಚರಣೆ ಅಂತ ಮಾಡಿದ್ರು. ಹೌದಾ? ಎಲ್ಲ ದಿನಾಚರಣೆಗಳಿದಾವೆ. ಮಕ್ಕಳ ದಿನಾಚರಣೆ ಇದೆ, ಶಿಕ್ಷಕರ ದಿನಾಚರಣೆ ಇದೆ, ಹಾಗೆ ಕ್ರೀಡಾ ದಿನಾಚರಣೆ ಇದೆ. ಇದೆಯಲ್ಲ, ಇದೆಯಾ? ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೀವಾ? ಎಂದು ಮಾಡ್ತೀವಿ? ವೆರಿ ಗುಡ್. ಹೇಳಿ ಮೋತಿ, ಎಂದು? ಆಗಸ್ಟ್ 28 ಸರ್. 20? ಆಗಸ್ಟ್ 29ನೇ ದಿನದಂದೇ ನಮ್ಮ ಹಾಕಿ ಮಾಂತ್ರಿಕ ಆದಂತಹ ಧ್ಯಾನ್ ಚಂದ್ ಹುಟ್ಟಿದ ದಿನ. ಹಾಕಿ ಮಾಂತ್ರಿಕ ಆದಂತಹ ಧ್ಯಾನ್ ಚಂದ್ ಅವರು ಆಗಸ್ಟ್ 29ರಂದು ದಿನ ಹುಟ್ಟಿದ ದಿನ. ನಾವು ಅದಕ್ಕೆ ಏನ್ ಮಾಡ್ತೀವಿ? ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಕ್ರೀಡಾ ದಿನ ಅಂತ ಅಂದ್ಬಿಟ್ಟು ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳ? ಹಾಗಾಗಿ ಎಲ್ಲ ಬರ್ತ್ಡೇ ಅನ್ನ ನಾವು ಅವತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅವತ್ತು ರಾಷ್ಟ್ರದ ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅರ್ಜುನ್ ಅವಾರ್ಡ್ ಅನ್ನ ಕೊಡ್ತೀವಿ. ಹಾಗೆ ಆ ಒಂದು ಅರ್ಜುನ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂತಹ ಕೋಚ್ ಅಥವಾ ತರಬೇತುದಾರರಿಗೆ ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಕೊಡ್ತೀವಿ. ಎಂದಪ್ಪ ಅಂತಂದ್ರೆ ಅದೇ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಅರ್ಜುನ್ ಅವಾರ್ಡ್ ಕೇಳಿದ್ರಲ್ಲ? ಹಾ, ಅರ್ಜುನ ಪ್ರಶಸ್ತಿ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಇದನ್ನ ಕ್ರೀಡಾಪಟುಗಳಿಗೆ, ಸ್ಪೋರ್ಟ್ಸ್ ಮ್ಯಾನ್ ಕೊಡ್ತಾರೆ ಇದನ್ನ ಕ್ರೀಡಾಪಟುಗಳಿಗೆ. ಹಾಗೆ ದ್ರೋಣಾಚಾರ್ಯ ಪ್ರಶಸ್ತಿ, ದ್ರೋಣಾಚಾರ್ಯ ಗೊತ್ತಲ್ಲ, ಇವ್ರು ಯಾರು ಅಂತ ಗೊತ್ತೇನಪ್ಪ? ಇವರು ದ್ರೋಣಾಚಾರ್ಯ ಯಾರು ಗೊತ್ತಾ? ಮಹಾಭಾರತ ಕಥೆ ಕೇಳಿದ್ರಲ್ಲ? ಹಾ, ಮಹಾಭಾರತದಲ್ಲಿ ಆ ಕಥೆಯಲ್ಲಿ ದ್ರೋಣಾಚಾರ್ಯ ಏನಾಗಿರ್ತಾರೆ ಅವರು? ಎಸ್, ಯಾರಿಗೆ ಗುರು? ಅರ್ಜುನಿಗೆ ಗುರು ಆಗಿದ್ರ? ಪಾಂಡವರಿಗೂ ಮತ್ತೆ 101 ಜನ ಕೌರವರಿಗಾಗಿದ್ರು, ಕುಂತಿ ಪುತ್ರರಾದಂತ 5 ಜನ ಪಾಂಡವರಿಗೂ ಸಮೇತ ಮುಖ್ಯ ಗುರುಗಳಾಗಿದ್ರು. ಹೌದಾ? ಅಂತಹ ಗುರುಗಳ ಹೆಸರಲ್ಲಿ ಇವತ್ತು ಕ್ರೀಡಾಪಟುಗಳಿಗೆ ಕೋಚ್ ಕೊಡ್ತಾರಲ್ಲ, ತರಬೇತುದಾರರಿಗೆ, ಆ ತರಬೇತುದಾರರಿಗೆ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಸಮೇತ ಇದು ಕ್ರೀಡಾ ತರಬೇತುದಾರರಿಗೆ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡ್ತಾರೆ ತರಬೇತುದಾರರಿಗೆ. ಇದು ಕ್ರೀಡಾಪಟುಗಳಿಗೆ ಅರ್ಜುನ ಅವಾರ್ಡ್ ಅನ್ನ. ಹೀಗೆ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂತಹ ಪ್ರಶಸ್ತಿಯನ್ನ ಧ್ಯಾನ್ ಚಂದ್ ಹೆಸರಲ್ಲಿ ಕೊಡ್ತಾ ಇದ್ದಾರೆ ಇವತ್ತು. 3 ವರ್ಷ ಸತತವಾಗಿ ಅತ್ಯುತ್ತಮ ಕ್ರೀಡಾ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ನಮ್ಮ ಮೇಜರ್ ಜನರಲ್ ಧ್ಯಾನ್ ಚಂದ್ ಹೆಸರಲ್ಲಿ ಮೇಜರ್ ಜನರಲ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದು ಎಷ್ಟು ಗೊತ್ತಾ? ಅರ್ಜುನ ಅವಾರ್ಡ್ ಅಂತಕ್ಕಂಥದ್ದು 15 ಲಕ್ಷ, 5 ಲಕ್ಷ ಇದ್ದಿದ್ದು 15 ಲಕ್ಷ ಆಗಿದೆ. ದ್ರೋಣಾಚಾರ್ಯ ಪ್ರಶಸ್ತಿ ಅಂತಕ್ಕಂಥದ್ದು ದ್ರೋಣನ ಪ್ರತಿಮೆ ಇರ್ತಕ್ಕಂಥ ಕಂಚಿನ ಮೂರ್ತಿ, ಪ್ರಶಸ್ತಿ, ಪಾರಿತೋಷಕ ಮತ್ತು 15 ಲಕ್ಷ ದುಡ್ಡು ಅವನ. ಹಾಗೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪಡೆದಿರ್ತಕ್ಕಂಥ 25 ಲಕ್ಷ ಹಣ ಇದೆ.
ವಿದ್ಯಾರ್ಥಿಗಳು ನೋಡಿ, ಇದು ಹಾಕಿ ಹೋಗಿ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಪಾಠ ಅಲ್ಲ. ಗುಡ್. ಹೀಗೆ ನೀವು ತಿಳ್ಕೊಳ್ಬೇಕು ಇದನ್ನ. ಮುಂದೆ ನೋಡೋದಾದ್ರೆ ಹಾಕಿ ಬಗ್ಗೆ ಸ್ವಲ್ಪ ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಕ್ರೀಡಾ ಕ್ಷೇತ್ರದಲ್ಲಿ ಅತಿ ಪ್ರಾಚೀನ ಸಮಯದಿಂದಲೂ ಸ್ಟಿಕ್ ಮತ್ತು ಚೆಂಡಿನಿಂದ ಆಡುತ್ತಿರುವ ಆಟವೆಂದ್ರೆ ಅದು ಹಾಕಿ. ಸ್ಟಿಕ್ ಅಂತ ಹೇಳ್ತೀವಿ ನಾವು, ಹಾಕಿ ಸ್ಟಿಕ್ ಅಂತ ಹೇಳ್ತೀವಿ. ಅದಾಯ್ತಾ? ನಾವು ಸ್ಟಿಕ್ ಅಂತ ಹೇಳ್ಬೇಕು, ಅದಕ್ಕೆ ಹಾಕಿ ಬ್ಯಾಟ್ ಅಂತ ಹೇಳ್ಬಾರ್ದು, ಸ್ಟಿಕ್. ಸ್ಟಿಕ್ ಮತ್ತು ಚೆಂಡಿನೊಂದಿಗೆ ಆಡ್ತಕ್ಕಂಥ ಆಟನೇ ಹಾಕಿ. ಅದೇ ರೀತಿ ಪುಣ್ಯತೆ ಅಂದ್ರೆ ಸ್ಕಿಲ್ ಮತ್ತು ವೇಗದ ಚಲನೆಗಳಿಂದ ಕೂಡಿರ್ತಕ್ಕಂಥ ಆಟವಾಗಿದೆ ಇದು. ಹಾಕಿ ಆಟ ಉಗಮದ ಬಗ್ಗೆ ನಾವು ನೋಡೋದಾದ್ರೆ ಕ್ರಿಸ್ತ ಪೂರ್ವ 2000 ವರ್ಷಗಳ ಒಂದು ಪರ್ಷಿಯಾದಲ್ಲಿ ಜನ್ಮ ತಾಳಿತಂತೆ. ಪರ್ಷಿಯಾದಲ್ಲಿ ಇದು ಇತಿಹಾಸ ನೋಡೋದಾದ್ರೆ ಪರ್ಷಿಯಾದಲ್ಲಿ ಆರಂಭವಾಯಿತು ಅಂತ ಹೇಳ್ತಿದ್ದಾರೆ. ಹಾಕಿ ಆಟದ ಹಿನ್ನೆಲೆ ಬಗ್ಗೆ ವಿಚಾರ ಮಾಡಿದಾಗ ಈ ಆಟ ಉಗಮಕ್ಕೆ ಕಾರಣವಾದಂತಹ ರಾಷ್ಟ್ರ ಮತ್ತು ವ್ಯಕ್ತಿಗಳ ಬಗ್ಗೆ ಇನ್ನೂ ಖಚಿತವಾಗಿ ಹೇಳಲು ತುಂಬಾ ಕಠಿಣ. ಆದರೆ ಫ್ರೆಂಚ್ ಭಾಷೆಯಲ್ಲಿ ನಾವು ಈಜಿಪ್ಟ್ ನ ನೈಲ್ ನದಿಯ ಒಂದು ಕಣಿವೆಯಲ್ಲಿ ಬೆನ್ ಅಸನ್ ಗೋರಿಗಳಲ್ಲಿ 4000 ವರ್ಷಗಳ ಹಿಂದೆ ಮಾಡಿದಂತಹ ಚಿತ್ರಗಳಲ್ಲಿ ಪುರುಷರು ಈ ಆಟವನ್ನು ಆಡುತ್ತಿದ್ದರು ಅಂತ ಅಂದ್ಬಿಟ್ಟು ಇತಿಹಾಸ ಇದೆ. ಅಂದ್ರೆ ಕ್ರಿಸ್ತ ಪೂರ್ವ 478ರಲ್ಲಿ ಥೆಮಸ್ಟೋಕಲ್ಸ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರ್ತಕ್ಕಂಥ ವಿಗ್ರಹದ ಮೇಲೆ 6 ಜನ ಪುರುಷರು ಕೊಕ್ಕೆ ಇರುವ ಬೆತ್ತವನ್ನು ಹಿಡಿದಿರುವುದನ್ನು ಕಾಣಬಹುದು. ಕೊಕ್ಕೆ ಇರುವ ಬೆತ್ತ ಆಕಿಸ್ಟಿಕ್ ಹೆಂಗಿದೆ ಅಂತ ಗೊತ್ತಲ್ಲ, ಕೊಕ್ಕೆ ಇರ್ತಕ್ಕಂಥದ್ದು ಒಂದು ಕೊಕ್ಕೆ ತರ ಇರ್ತದೆ ಅದು. ಸೊ ಆ ತರ ಬೆತ್ತವನ್ನು ಹಿಡಿದಿರ್ತಕ್ಕಂಥ ಒಂದು ಆಟ ಅದಲ್ಲೂ ಎಲ್ಲಿ ಅಂತಂದ್ರೆ ಆ ಇತಿಹಾಸದ ಒಂದು ಕೆತ್ತನೆ. ನೀವು ಹೆಂಗೆ ಬೇಲೂರು ಹಳೆಬೀಡು ಓದುವ ಸಂದರ್ಭದಲ್ಲಿ ಆ ದೇವಾಲಯಗಳಲ್ಲಿ ಕೆತ್ತನೆ ಶಿಲ್ಪಗಳಿದಾವಲ್ಲ, ಹಾಗೆ ಸೊ ಅಲ್ಲಿ ಇಲ್ಲಿ ಈಜಿಪ್ಟ್ ನ ನೈಲ್ ಕಣಿವೆಯಲ್ಲಿರ್ತಕ್ಕಂಥ ಥೆಮಸ್ಟೋಕಲ್ ಕಟ್ಟಡ ಗೋಡೆಯ ಕೆಳಭಾಗದಲ್ಲಿ ವಿಗ್ರಹದ ಮೇಲೆ ಕ್ರಿಸ್ತ ಪೂರ್ವ 478ರಲ್ಲಿ ಈ ಪುರುಷರು ಕೊಕ್ಕೆ ಇರುವ ಬೆತ್ತವನ್ನು ಹಿಡಿದುವನ್ನು ನಾವು ಕಾಣಬಹುದಾಗಿದೆ. ಅಥೆನ್ಸ್ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವ ಕೆತ್ತನೆಗಳಲ್ಲಿ ಯುವಕರು ಕೆರಿಟಿಜನ್ ಎನ್ನುವ ಹಾಕಿಯಂತಹ ಆಟವನ್ನು ಆಡುವುದನ್ನು ಕಾಣಬಹುದು. ಅಥೆನ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಅಥೆನ್ಸ್ ಕೆರಿಟಿಜನ್. ಯಾರು ಯುವಕರಪ್ಪ ಅಂತಂದ್ರೆ ಕೆರಿಟಿಜನ್ ಎನ್ನುವ ಹಾಕಿಯಂತಹ ಆಟವನ್ನು ಆಡುವುದನ್ನು ಕಾಣಬಹುದು. ಅಥೆನ್ಸ್ ಅಂತಕ್ಕಂಥದ್ದು ಒಂದು ಗ್ರೀಕ್ ದೇಶದ ರಾಜಧಾನಿ. ನೀವು ನೋಡಿರ್ಬೋದು ಮಕ್ಕಳ, ಒಂದು ನಾಗರಿಕತೆಗಳು ಸಮಾಜ ವಿಜ್ಞಾನದಲ್ಲಿ ನೀವು ಓದ್ತಾ ಇದ್ದೀರಾ. ಏನಂತಪ್ಪ ಅಂತಂದ್ರೆ ಎಲ್ಲ ನಾಗರಿಕತೆಗಳು, ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ನೈಲ್ ನದಿ ನಾಗರಿಕತೆ, ಹರಪ್ಪ ನಾಗರಿಕತೆ, ಅವೆಲ್ಲ ನಾಗರಿಕತೆಗಳು ಹುಟ್ಟಿರ್ತಕ್ಕಂಥದ್ದು ಯಾವ ದೇಶದಲ್ಲಿ? ಗ್ರೀಕ್ ದೇಶ. ಹೌದಾ? ಗ್ರೀಕ್ ದೇಶದಲ್ಲಿ. ನಮ್ಮ ಕ್ರೀಡೆನೂ ಸಮೇತ ಹುಟ್ಟಿರ್ತಕ್ಕಂಥದ್ದು ಯಾವುದು? ಒಲಿಂಪಿಕ್ಸ್ ಕ್ರೀಡೆ ಇದೆಯಲ್ಲ ಇದು, ಈ ಒಲಿಂಪಿಕ್ಸ್ ನ ಕ್ರೀಡೆ ಉಗಮ ಸ್ಥಳ ಯಾವುದು ಅಲ್ಲ, ಅಥೆನ್ಸ್, ಗ್ರೀಕ್ ದೇಶದ ಅಥೆನ್ಸ್. ಗ್ರೀಕ್ ದೇಶದ ರಾಜಧಾನಿ ಅಥೆನ್ಸ್. ಈ ಅಥೆನ್ಸ್ ಅಲ್ಲಿ ಹೆಂಗೆ ನಾಗರಿಕತೆಗಳು ಉದ್ಭವವಾದವೋ ಹಂಗೆ ಆಟನೂ ಸಮೇತ ಗ್ರೀಕ್ ದೇಶದಲ್ಲಿ ಹುಟ್ಟಿದ್ದು. ಅಂತಹ ಅಥೆನ್ಸ್ ನ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವ ಕೆತ್ತನೆಯಲ್ಲಿರ್ತಕ್ಕಂಥ ಯುವಕರು ಕೆರಿಟಿಜನ್ ಎನ್ನುವ ಆಕೆಂತ ಆಟವನ್ನು ಆಡುವುದನ್ನು ಕಾಣಬಹುದಾಗಿದೆ. ಕೆರಿಟಿಜನ್. ಈ ಯುವಕರು ಆಟ ಆಡ್ತಿದ್ರಂತೆ. ಅದು ಹಾಕಿ ಅಂತಕ್ಕಂಥ ಪದ ಹೂಕೇಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಏನ್ ಬಂದಿದೆ? ಹಾಕಿ ಅಂತಕ್ಕಂಥ ಪದ ಹೂಕೇಟ್. ಹೂಕೇಟ್ ಅಂತಕ್ಕಂಥ ಫ್ರೆಂಚ್
ಭಾಷೆಯ ಪದ. ಕೇಳ್ತಾರೆ ಮಕ್ಕಳ, ಹಾಕಿ ಅಂತಕ್ಕಂಥ ಪದವು ಯಾವ ಭಾಷೆಯಿಂದ ಬಂದಿದೆ? ಅಲ್ಲ, ಫ್ರೆಂಚ್ ಭಾಷೆಯಿಂದ ಬಂದಿದೆ ಅಂತ ಹೇಳ್ಬೇಕು, ಹೌದಾ? ಹಂಗಂದ್ರೆ ಹೂಕೆಟ್ ಅಂತಕ್ಕಂಥದ್ದು ಫ್ರೆಂಚ್ ಭಾಷೆಯಿಂದ ಬಂದಿದೆ. ಹೂಕೆಟ್ ಅಂದ್ರೆ ಏನು ಅಂದ್ರೆ, ಈ ಪದದ ಅರ್ಥ ಹೀಗಿದೆ. ಏನಪ್ಪ ಅಂತಾರಲ್ಲ, ಹೂಕೆಟ್ ಅಂದ್ರೆ ಕುರಿ ಕಾಯುವವನ ದೋಟಿ ಎಂದು. ಕುರಿ ಕಾಯುವವನ ಹಾಕಿ ಅಂತಕ್ಕಂಥ ಪದ ಫ್ರೆಂಚ್ ಭಾಷೆಯ ಹೂಕೆಟ್ ಎಂಬ ಪದದಿಂದ ಬಂದಿದೆ. ಹಾಕಿ ಅಂತಕ್ಕಂಥದ್ದು ಹೂಕೆಟ್ ಅಂತಕ್ಕಂಥ ಫ್ರೆಂಚ್ ಭಾಷೆಯಿಂದ ಬಂದಿದೆ, ಹೌದಾ? ಹಾಗಾದ್ರೆ ಹೂಕೆಟ್ ಎಂದರೇನು ಅಂತ ಕೇಳಿದ್ರೆ, ಕುರಿ ಕಾಯುವವನ ದೋಟಿ. ಅರ್ಥ ಆಯ್ತಲ್ಲಪ್ಪ? ಹೀಗೆ 17 ಮತ್ತು 18ನೇ ಶತಮಾನಗಳಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಯುವಕರು ಒಂದು ಹಳ್ಳಿಯಿಂದ ಮೈದಾನದಿಂದ ಮತ್ತೊಂದು ಹಳ್ಳಿಗೆ, ಈಗ ಪಲ್ಲಗಟ್ಟೆಯಿಂದ ತಾರಹಳ್ಳಿಗೆ ಅಥವಾ ತಾರಹಳ್ಳಿಯಿಂದ ಉರ್ಲಕಟ್ಟೆಗೆ, ಉರ್ಲಕಟ್ಟೆಯಿಂದ ದಿದ್ದಿಗೆ, ಹಿಂಗೆ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿ ಮೈದಾನದಲ್ಲಿ ಏನಪ್ಪಾ ಅಂತಂದ್ರೆ ಚೆಂಡನ್ನು ಹೊಡ್ಕೊಂಡು ಹೋಗ್ತಿದ್ರು. ಈ ರೀತಿ ಒಂದು ತಂಡದಲ್ಲಿ 60ರಿಂದ 100ರಷ್ಟು ಆಟಗಾರರ ಸಂಖ್ಯೆ. ಆಕ್ಚುಲಿ ಹಾಕಿ ಆಟಗಾರರ ಸಂಖ್ಯೆ ನಾನು ಇನ್ನೂ ನಿಮಗೆ ಹೇಳಿಲ್ಲ, ಹೌದಲ್ಲ? ಯಾರಿಗಾದ್ರೂ ಗೊತ್ತಿದೆಯಾ? ಈಗ ವಾಲಿಬಾಲ್ ಗೊತ್ತು, ನಮಗೆ ಪಾಠ ಮಾಡಿದೀನಿ, ನಿಮ್ಗೆ ಅರ್ಥ ಆಗಿದೆ. ಎಷ್ಟು ಜನ ಆಟಗಾರ ಇರ್ತಾರೆ, ಎಷ್ಟು ಜನ ಬದಲಿ ಆಟಗಾರ ಇರ್ತಾರೆ ಅಂತ ಗೊತ್ತು. ಎಷ್ಟು ಜನ ಬದಲಿ ಆಟಗಾರ ಇರ್ತಾರೆ, ಎಷ್ಟು ಜನ ಆಟಗಾರ ಇರ್ತಾರೆ? ಎಷ್ಟೋ ಪ್ಲೇಯರ್ಸ್, ಹೌದಲ್ಲ? ಟೋಟಲ್ ಒಂದು ತಂಡ ಅಂದಾಗ ವಾಲಿಬಾಲ್ 12, ಹೌದಾ? ಅದೇ ತರ ಕಬಡ್ಡಿ ಪ್ಲೇಯರ್ಸ್ ಎಷ್ಟೋ ಪ್ಲೇಯರ್ಸ್ 12 ಜನ, ಹೌದಲ್ಲಪ್ಪ? ಅದೇ ತರ ಖೋಖೋ 9 ಪ್ಲಸ್ 3 12, ಹೌದಾ? ಅದೇ ತರ ಹಾಕಿಯಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರಪ್ಪ ಅಂತಂದ್ರೆ 11 ಜನ ಪ್ಲೇಯರ್ಸ್, 5 ಜನ, ಟೋಟಲ್ 16 ಜನ ಆಟಗಾರರು ಒಂದು ತಂಡ ಅಂದ್ರೆ, ಹೌದಾ? ಹಾಗೆ ಈಗ ಇಲ್ಲಿ ಈಗ ಕರೆಂಟ್ ರೂಲ್ಸ್ ಪ್ರಕಾರ ಅದೇ ಹಿಂದೆ 60ರಿಂದ 100 ಆಟಗಾರರ ಸಂಖ್ಯೆ ಇರ್ತಿತ್ತು. ಈ ಪಂದ್ಯವನ್ನು ಕೆಲವೊಮ್ಮೆ ಅನೇಕ ದಿನಗಳಲ್ಲಿ ನಡೆಯುತ್ತಿತ್ತು. ಇಂಗ್ಲೆಂಡಿನ ಈಟನ್ ಕಾಲೇಜಿನ ಆಧುನಿಕ ಹಾಕಿಯನ್ನು ಹೋಲುವಂತಹ ಆಟವನ್ನು 200 ಮೀಟರ್ ಉದ್ದಿರುತ್ತ ಮೈದಾನದಲ್ಲಿ ಆಡ್ತಿದ್ರು. 200 ಮೀಟರ್, 200 ಮೀಟರ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಹೀಗೆ ಹಾಕಿಯ ಒಂದು ಇತಿಹಾಸವನ್ನ ನಾವು ನೋಡ್ತಾ ಇದ್ವಿ. ಹಾಗೆ ಇಲ್ಲೊಂದು ಪಾಯಿಂಟ್ ಇದೆ. 1702ರಲ್ಲಿ ಲಂಡನ್ ನಲ್ಲಿ ರಾಷ್ಟ್ರೀಯ ಹಾಕಿ ಸಂಸ್ಥೆ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ. 1875ರಲ್ಲಿ ಟೆಡಿಂಗ್ಟನ್ ಕ್ರಿಕೆಟ್ ಸಂಘ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘ ರಚನೆಯಾಗುತ್ತೆ. ಟೆಡಿಂಗ್ಟನ್ ಕ್ರಿಕೆಟ್ ಸಂಘ ಇಂಗ್ಲೆಂಡ್ ಅಲ್ಲಿ ಟೆಡಿಂಗ್ಟನ್ ಅಂತಕ್ಕಂಥ ಒಂದು ಕ್ರಿಕೆಟ್ ಸಂಘ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘ ಅಂತಕ್ಕಂಥದ್ದು ಹಾಕಿ ಸಂಘ ಉಟ್ಕೊಳ್ಳುತ್ತೆ. ಅವಾಗ ಆ ಸಂಘ ರಚನೆ ಆದ್ಮೇಲೆ ಇಂಗ್ಲಿಷರು, ಐರಿಷರು, ವೇಲ್ಸ್ ದೇಶವರು ಸೇರಿ, ಇಂಗ್ಲಿಷ್ ಅಂದ್ರೆ ಬ್ರಿಟಿಷ್ನರು, ಐರಿಷ್ ದೇಶದವರು, ಐರಿಷ್ ಅಂತಕ್ಕಂಥ ಒಂದು ದೇಶ, ವೇಲ್ಸ್ ಅಂತಕ್ಕಂಥ ಒಂದು ದೇಶ, ಇವರೆಲ್ಲ ಸೇರ್ಕೊಂಡು ಅಂತಾರಾಷ್ಟ್ರೀಯ ನಿಯಮಗಳ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅವಾಗ 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಮೊದಲ ಬಾರಿಗೆ ಪುರುಷರಿಗೆ ಹಾಕಿ ಪಂದ್ಯ ನಡೀತದೆ.
ನೋಡಿ ಒಲಿಂಪಿಕ್ಸ್ ಗೆ ಯಾವಾಗ ಎಂಟ್ರಿ ಆಯ್ತಪ್ಪ ಅಂತಂದ್ರೆ ನಮ್ಮ ಪುರುಷರ ಹಾಕಿ ತಂಡ 1908ರ ಲಂಡನ್, ಇಂಗ್ಲೆಂಡ್ ದೇಶದ ರಾಜಧಾನಿ ಲಂಡನ್ ನಲ್ಲಿ ಮೊದಲ ಬಾರಿಗೆ ಪುರುಷರಿಗಾಗಿ ಹಾಕಿ ತಂಡ ಅಂತಕ್ಕಂಥದ್ದು ಏರ್ಪಡಿಸಲಾಗಿದೆ. 1908 ಅಲ್ಲ 1908ರ ಲಂಡನ್ ನಲ್ಲಿ, ಲಂಡನ್ 1908 ಕರೆಕ್ಟ್ ಇದೆಯಲ್ಲ, ಲಂಡನ್ ಅಂತಕ್ಕಂತ ಒಂದು ಸ್ಥಳದಲ್ಲಿ ಒಲಿಂಪಿಕ್ಸ್, ಲಂಡನ್ ಒಲಿಂಪಿಕ್ಸ್ ನಲ್ಲಿ ಲಂಡನ್ ಅಲ್ಲ ಅಂಡರ್ಲೈನ್ ಮಾಡ್ಕೊಳ್ತೀವಿ. ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘ ನೇತೃತ್ವ 1886, ಬ್ರಿಟಿಷ್ ಹಾಕಿ ಸಂಘ, ಮತ್ತೆ ಇಂಗ್ಲಿಷ್ ಮತ್ತು ವೇಲ್ಸ್ ಹಾಗೂ ಐರಿಷ್ ದೇಶದವರು ರಾಷ್ಟ್ರೀಯ ಕ್ರೀಡಾ ನಿಯಮಗಳನ್ನ ಅಥವಾ ಸಮಿತಿಯನ್ನ ರಚಿಸಿದ್ರು. 1908ರಲ್ಲಿ ಲಂಡನ್ ನಲ್ಲಿ ಒಲಿಂಪಿಕ್ಸ್ ನಲ್ಲಿ ಮೊದಲ ಬಾರಿಗೆ ಪುರುಷರ ಹಾಕಿ ಪಂದ್ಯ ನಡೆಯಿತು. ಸೊ ಇಷ್ಟು ಭಾರತದ ಅಥವಾ ಹಾಕಿ ತಂಡದ ರಾಷ್ಟ್ರೀಯ ಕ್ರೀಡೆ ಆದಂತಹ ಭಾರತದ ರಾಷ್ಟ್ರೀಯ ಕ್ರೀಡೆ ಆದಂತಹ ಹಾಕಿ ತಂಡದ ಇತಿಹಾಸ. ಅರ್ಥ ಆಯ್ತಲ್ಲ? ಕೇಳಬಹುದು. ಭಾರತದಲ್ಲಿ, ಪ್ರಪಂಚದಲ್ಲಿ ಹಾಕಿ ಆದ್ರೆ ಭಾರತದಲ್ಲಿ ಹಾಕಿ ತಂಡ ಅಂತಕ್ಕಂಥದ್ದು ಹೇಗ್ ಬಂತು ಅಂದ್ರೆ, ಸೊ ಈಗ 1908ರಲ್ಲಿ ನಮ್ಮನ್ನು ಯಾರು ಆಳ್ತಿದ್ರು? ಬ್ರಿಟಿಷರು, ಹೌದಾ? ಸೊ ಬ್ರಿಟಿಷರ ಕಡೆಯಿಂದ ನಮಗೆ ಆ ಟೈಮಲ್ಲಿ ಸೊ ಹಾಕಿ ಅಂತಕ್ಕಂಥ ಹೇಗ್ ಬಂತು ಅಂತಂದ್ರೆ, ನೋಡಿ ಬ್ರಿಟಿಷರು ಆಳ್ವಿಕೆ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಭಾರತದಲ್ಲಿ ಹಾಕಿ ಆಟ ಪರಿಚಯವಾಯಿತು. ಅಂದ್ರೆ ಅವರಿಂದ ನಾವು ಕಲ್ತ್ಕೊಂಡ್ವಿ. ಅವರು ಬಿಡುವಿನ ಸಮಯದಲ್ಲಿ ಆಟ ಆಡ್ತಿದ್ರು, ಹೌದಾ? ಯಾವಾಗ್ಲೂ ಅವರು, ಈಗ ಮಿಲಿಟರಿ ಇದೆ ನಮ್ಮ ಸೇನೆಯಲ್ಲಿ, ಸೇನಾಪಡೆ, ನೌಕಾಪಡೆ, ವಾಯುಪಡೆ ಮತ್ತೆ ಭೂಪಡೆ ಇದೆ, ಹೌದಾ? ಅವ್ರು ಯಾವಾಗ್ಲೂ ಸೊ ಯುದ್ಧನೇ ಮಾಡ್ತಾ ಇರಲ್ಲ. ಬಿಡುವಿನ ವೇಳೆಯಲ್ಲಿ ಅವರು ಶಟ್ಲು, ಚೆಸ್ ಅಥವಾ ಯಾವ್ದಾದ್ರು ಒಂದು ಕೇರಂ, ಫುಟ್ಬಾಲ್, ವಾಲಿಬಾಲ್ ಆಡ್ತಾ ಇರ್ತಾರೆ, ಹೌದಾ? ಹಾಗೆ ಆಟ ಆಡ್ತಿರ್ಬೇಕಾದ್ರೆ ನಮ್ಮ ಭಾರತೀಯರು ಸಮೇತ ಅದನ್ನ ನೋಡ್ಬಿಟ್ಟು ಕಲ್ತಿರ್ತಕ್ಕಂಥ ಹಾಕಿ ಆಟ ಇದು. ಸೊ ಭಾರತದಲ್ಲಿ ಹಾಕಿ ಆಟ ಪರಿಚಯವಾಗಿ ಸುಮಾರು ಭಾರತ ಸೇನೆಯವರು ಕೂಡ ಹಾಕಿ ಆಡಲು ಪ್ರಾರಂಭಿಸಿ, ಹೀಗೆ ಭಾರತದಲ್ಲಿ ಹಾಕಿ ಆಟ ಜನಪ್ರಿಯವಾಗಿತ್ತು. ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ, ರಾಜ್ಯದ ಪಶ್ಚಿಮ ಬಂಗಾಳ. ಸೊ ಇಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ನಂತರ ಪಂಜಾಬ್, ಮುಂಬೈ ಹಾಕಿ ಸಂಸ್ಥೆಗಳು ಸ್ಥಾಪನೆ ಆದವು. ಪಂಜಾಬ್ ಮತ್ತು ಮುಂಬೈ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೀಗೆ 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆ ಸ್ಥಾಪನೆ ಆಯಿತು. ಇಂಡಿಯನ್ ಹಾಕಿ ಫೆಡರೇಷನ್, ಇಂಡಿಯನ್ ಹಾಕಿ ಫೆಡರೇಷನ್ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು, ಭಾರತೀಯ ಹಾಕಿ ಸಂಸ್ಥೆ. ಅದಾದ ಸ್ಥಾಪನೆ ಆದ ನಂತರ ಅದು ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವವನ್ನು ಪಡೆಯಿತು. ಹೀಗೆ ಭಾರತದಲ್ಲಿ ಹಾಕಿ ಅಂತಕ್ಕಂಥದ್ದು ಪ್ರಾರಂಭವಾಗಿ ಭಾರತದಲ್ಲಿ ಒಲಿಂಪಿಕ್ಸ್ ಅಲ್ಲಿ ನಾವು ಹೇಳಿದ ಹಾಗೆ ಸುವರ್ಣ ಯುಗ 1928ರಿಂದ 1956ರವರೆಗೆ ಭಾರತ ಒಲಿಂಪಿಕ್ಸ್ ಅಲ್ಲಿ ಸುವರ್ಣ ಯುಗ ಅಂತ ನಾವು ಕರೆಯುತ್ತೇವೆ. ಅರ್ಥ ಆಯ್ತಲ್ಲಪ್ಪ? ಈಗ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಪಾಸ್ ಮಾಡೋದು. ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎಷ್ಟು ಹೇಳು ಜಯಲಕ್ಷ್ಮಿ. ಹಾಕಿ. ಸಿಡೌನ್. ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ ಸುವರ್ಣ ಯುಗ ಅಂತ ಕರಿತೀವಿ. ಸುವರ್ಣ ಯುಗ, ಹೌದಾ? ಎಲ್ಲಿಂದ ಎಲ್ಲಿವರೆಗೆ ಸುವರ್ಣ ಯುಗ ಆಗಿತ್ತು? ಯಾರು ಹೇಳ್ತಾರೆ? ನಿರಂಜನ್. 1928ರಿಂದ 1956ರವರೆಗೆ. ಎಸ್, ಗುಡ್. 1928ರಿಂದ 1956ರವರೆಗೆ ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಆದ ಹಾಕಿ ಒಂದು ಸುವರ್ಣ ಯುಗ. ಯಾವ ಕ್ರೀಡೆಯಲ್ಲಿ? ಹಾಕಿ ಕ್ರೀಡೆಯಲ್ಲಿ. ಎಲ್ಲಿ? ಒಲಿಂಪಿಕ್ಸ್ ಅಲ್ಲಿ. ಒಲಿಂಪಿಕ್ಸ್ ಅಲ್ಲಿ ಸುವರ್ಣ ಯುಗ ಆಗಿತ್ತು, ಹೌದಾ? ಸತತವಾಗಿ 5ರಿಂದ 6 ಬಾರಿ ಚಿನ್ನದ ಪದಕವನ್ನೇ ಪಡೆದರು, ಹೌದಾ? ಎಸ್. ಅಂತಹ ಒಂದು ರಾಷ್ಟ್ರೀಯ ಹಾಕಿ ಆದಂತಹ ನಮ್ಮ ಕ್ರೀಡೆ ಹಾಕಿ ಮಾಂತ್ರಿಕ ಅಂತ ಯಾರನ್ನ ಕರಿತೀವಿ?
ನೀನೇನಪ್ಪ ಅವನ ರಮೇಶ? ಎಸ್, ಮೇಜರ್ ಜನರಲ್ ಮೇಜರ್ ಜನರಲ್ ಧ್ಯಾನ್ ಚಂದ್ರ ಅವರು ಎಷ್ಟರಲ್ಲಿ ಹುಟ್ಟಿದ್ರು? ಯಾರು ಹೇಳ್ತೀರಾ? ಆಗಸ್ಟ್ 29. ಏನು ವಿಶೇಷ ಅನಿತಾ? ಯಾವ ಕ್ರೀಡಾ ದಿನಾಚರಣೆ? ಆಗಸ್ಟ್ 15. ಆಗಸ್ಟ್ 29 ಏನು ವಿಶೇಷ ಅಂತ ಕೇಳಿದೆ. ವೆರಿ ಗುಡ್. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಅವತ್ತು ಏನೇನು ವಿಶೇಷತೆ ಇರ್ತದೆ ಕೂತ್ಕೊಳ್ಳಿ. ಅವತ್ತು ಏನು ಸ್ಪೆಷಲ್? ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ದಿನ ಮೇಜರ್ ಜನರಲ್ ಧ್ಯಾನ್ ಚಂದ್ರ ಹುಟ್ಟು ಹಬ್ಬ. ಅವತ್ತು ಹಬ್ಬದ ಅವ್ರು ಹುಟ್ಟಿದ ದಿನವನ್ನು ನಾವು ಏನು ವಿಶೇಷವಾಗಿ ಯಾರ್ಯಾರಿಗೆ ಏನೇನು ನಾವು ವಿತರಣೆ ಮಾಡಲ್ಲ ಅನ್ನುತ್ತದೆ. ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಕೊಡ್ತೀವಿ ಸರ್. ಹಾ, ಕ್ರೀಡಾ ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತೀವಿ. ವೆರಿ ಗುಡ್. ಹಾ, ಎಸ್, ನಗದು ಬಹುಮಾನ ಮತ್ತು ಅರ್ಜುನ ಮತ್ತು ಕಂಚಿನ ಪ್ರತಿಮೆ ಇರ್ತಕ್ಕಂತಹ ದ್ರೋಣಾಚಾರ್ಯ ಪ್ರತಿಮೆ ಇರ್ತಕ್ಕಂತಹ ಒಂದು ಪಾರಿತೋಷಕವನ್ನ ಕೊಡ್ತೀವಿ, ಹೌದಲ್ಲ? ಹಾಗಾದ್ರೆ ಹಾಕಿ ಅಂತಕ್ಕಂಥದ್ದು ಯಾವ ಪದದಿಂದ ಬಂದಿದೆ? ಹಾಕಿ ಅಂತಕ್ಕಂಥದ್ದು ಯಾವ ಪದದಿಂದ ಬಂದಿದೆ? ಯಾರು ಹೇಳ್ತೀರಾ? ಹಾಕಿ ಅಂತಕ್ಕಂಥದ್ದು ಯಾವ ಪದದಿಂದ ಬಂದಿದೆ? ದಿವ್ಯಾ? ವೆರಿ ಗುಡ್. ಫ್ರೆಂಚ್ ಭಾಷೆಯ ಹೂಕೇಟ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ. ಹಾಗಾದ್ರೆ ಕುತೂಹಲಪ್ಪ, ಹೂಕೇಟ್ ಎಂದರೇನು? ಹೇಳಪ್ಪ ಗಗನ. ದೋಟಿ. ಕುರಿ ಕಾಯುವವನ ಏನಂದ್ರೆ ಹೂಕೇಟ್ ಅಂತಕ್ಕಂಥ ಕುರಿ ಕಾಯುವವನ ಕೂತ್ಕೊಳ್ಳಿ. ಹಾಗಾದ್ರೆ ಈ ಒಂದು ಹಾಕಿ ಅಂತಕ್ಕಂಥದ್ದು ಎಷ್ಟರಲ್ಲಿ ಒಲಿಂಪಿಕ್ಸ್ ಸೇರ್ಪಡೆ ಆಯ್ತು? ಹೇಳ ಲಕ್ಷ್ಮಿ. 1908ರಲ್ಲಿ ಲಂಡನ್ ನಲ್ಲಿ ನಡೆದಂತಹ ಒಂದು ಇಂಗ್ಲೆಂಡಿನ ಲಂಡನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಹಾಕಿ ಅಂತಕ್ಕಂಥದ್ದು ಸೇರ್ಪಡೆ ಆಯಿತು. ಓಕೆ, ಎಸ್. ಭಾರತದಲ್ಲಿ ಹಾಕಿ ಅಂತಕ್ಕಂಥದ್ದು ಮೊಟ್ಟ ಮೊದಲು ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಬ್ರಿಟಿಷ್ ಹಾಕಿ ಸಂಸ್ಥೆ ಅಂತಕ್ಕಂಥದ್ದು ಭಾರತದಲ್ಲಿ. ರಾಕೇಶ? 1886. ಇಲ್ಲಿ 1925. ರಾಕೇಶ? 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಬ್ರಿಟಿಷ್ ಹಾಕಿ ಸಂಘ ಅಂತಕ್ಕಂಥದ್ದು ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಹೇಳ ರಮೇಶ. 1886ರಲ್ಲಿ. ಇದುವರೆಗೂ ಇಷ್ಟು ಹಾಕಿ ತಂಡದ ಹಾಕಿ ಇತಿಹಾಸ, ಭಾರತ ದೇಶದಲ್ಲಿ ಹಾಕಿ ಹೇಗೆ ಬೆಳೆದಿದ್ದು, ಒಲಿಂಪಿಕ್ಸ್ ಅಲ್ಲಿ ಹಾಕಿ ಹೇಗೆ ಸೇರ್ಪಡೆ ಆಯ್ತು ಅಂತಕ್ಕಂಥ ಅರ್ಥ ಆಯ್ತು, ಹೌದಲ್ಲ? ಏನೇನ್ಬಿಡಿ, ಏನಾದ್ರು ಡೌಟ್ಸ್ ಇದೆಯಾ? ಮುಂದೆ ಹಾಕಿ ಅಂಕಣ, ಹಾಕಿ ಆಟದ ನಿಯಮಗಳು ಮತ್ತು ಹಾಕಿ ಆಟದಲ್ಲಿ ಬೇಕಾಗಿರ್ತಕ್ಕಂಥ ಕ್ರೀಡಾ ಉಪಕರಣಗಳು ಯಾವ್ಯಾವ ಅಂತದನ್ನ ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಗುಡ್, ಧನ್ಯವಾದಗಳು. ಥ್ಯಾಂಕ್ ಯು.